ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ. ನಾನು ನಿಮ್ಮ ಧರ್ಮ. ಈ ವಾರದ ಕೊನೆಯ ವೋಟಿಂಗ್ ರಿಸಲ್ಟ್ ಬಂದಿದೆ. ಯಾರಿಗೆ ಅತಿ ಹೆಚ್ಚು ಓಟ್ಸ್ ಬಂದಿದೆ, ಯಾರಿಗೆ ಅತಿ ಕಡಿಮೆ ಓಟ್ ಬಂದಿದೆ, ಯಾರು ಡೇಂಜರ್ ಝೋನಲ್ಲಿದ್ದಾರೆ, ಅದೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ, ಈ ವಾರ ಶುರುವಾದಾಗ 16ಕ್ಕೆ 16 ಜನ ನಾಮಿನೇಟ್ ಆಗಿರ್ತಾರೆ. ಈಗ ಅದರಿಂದ 6 ಜನ ಸೇಫ್ ಆಗಿದ್ದಾರೆ. ಯಾರಂದರೆ ಮಾಳು ಅವರು, ಅಭಿಷೇಕ್ ಅವರು, ರಿಷಿ ಅವರು, ಹಾಗೆ ರಘು ಅವರು, ಮತ್ತು ಜಾನ್ವಿ ಮತ್ತು ಕಾವ್ಯ ಅವರು. ಸೊ ಈಗ ಸದ್ಯಕ್ಕೆ ನಾಮಿನೇಷನಲ್ಲಿರೋದು 10 ಜನ. ಅವು ಕೊನೆಯ 3 ಸ್ಥಾನದ ಬಗ್ಗೆ ಮಾತಾಡೋದಾದರೆ, ಆ 3 ಸ್ಥಾನ ಮುಂಚೆಯಿಂದನೂ ವಾರ ಶುರುವಾದಾಗಿಂದನೂ ಆ 3 ಜನನೇ ಬಾಟಮಲ್ಲಿರೋದು. ಧ್ರುವ್ ಅವರು, ಚಂದ್ರಪ್ರಭಾ ಅವರು ಮತ್ತು ರಾಶಿಕಾ ಶೆಟ್ಟಿ ಅವರು. ಸೊ ಇವಾಗ 10ನೇ ಸ್ಥಾನದಲ್ಲಿ ನಿನ್ನೆವರೆಗೂ ಚಂದ್ರಪ್ರಭಾ ಅವರು ಇದ್ದರು. ಬಟ್ ಈಗ ಚಂದ್ರಪ್ರಭಾ ಅವರು 9ನೇ ಪ್ಲೇಸಿಗೆ ಬಂದಿದ್ದಾರೆ. 10ನೇ ಪ್ಲೇಸಲ್ಲಿ ಧ್ರುವಂತ್ ಅವರಿದ್ದಾರೆ. ಸೊ ಧ್ರುವಂತ್ ಅವರಿಗೆ ಇಲ್ಲಿವರೆಗೆ ಬಂದಂಥ ಓಟ್ಗಳು 5%. ಸೊ ಇನ್ನು 9ನೇ ಸ್ಥಾನದಲ್ಲಿ ಆವಾಗಲೇ ಹೇಳ್ದಂಗೆ ಚಂದ್ರಪ್ರಭಾ ಅವರಿದ್ದಾರೆ. ಹೌದು, ನೀವೆಲ್ಲ ನೋಡಿರ್ಬೋದು. ನಿನ್ನೆ ಅದೊಂದು ಬಜ್ಜಿ ಕಾಂಪಿಟೇಷನ್ ಇದ್ದಾಗ ಅಲ್ಲಿ ಕೂಡ ಚಂದ್ರಪ್ರಭಾ ಅವರು ಕಾಮೆಂಟ್ರಿ ಮಾಡ್ತಾ ಇರ್ತಾರೆ. ಹಾಗೆ ಲೆಟ್ರ್ ಅಂತ ಬಂದಾಗ ಮಾಡೋರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಆಮೇಲೆ ಇವಾಗ ಅಲ್ಲಲ್ಲಿ ಸ್ವಲ್ಪ ಮಾತಾಡ್ತಿದ್ದಾರೆ. ಹಾಗೆ ನಿನ್ನೆ ಚಂದ್ರಪ್ರಭಾ ಅವ್ರಿಗೆ ಉತ್ತಮ ಕೂಡ ಸಿಗುತ್ತೆ. ಸೊ ಆ ಕಾರಣಕ್ಕೆ ಚಂದ್ರಪ್ರಭಾ ಅವ್ರಿಗೆ ಸ್ವಲ್ಪ ವೋಟಿಂಗಲ್ಲಿ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಸೊ ಅವರಿಗೆ ಬಂದಂಥ ವೋಟ್ಗಳು 6.2%. ಇನ್ನು 8ನೇ ಪ್ಲೇಸಲ್ಲಿರೋದು ರಾಶಿಕಾ ಶೆಟ್ಟಿ ಅವರು. ಇವರು ಕೂಡ ಆ ಬಾಟಮ್ 3ಯಿಂದ ಆಚೆ ಬರ್ತಾನೆ ಇಲ್ಲ. ಸೊ ಅದರಲ್ಲೇ ಇದ್ದಾರೆ. ಬಟ್ ಆ 3ರಲ್ಲೇ ಸ್ವಲ್ಪ ಬೆಟ್ರ್ ಅಂತಂದರೆ ರಾಶಿಕಾ ಶೆಟ್ಟಿ ಅವರು. ಸೊ ರಾಶಿಕಾ ಶೆಟ್ಟಿ ಅವರಿಗೆ ಬಂದಂಥ ವೋಟ್ಗಳು 7.2%. ಇನ್ನು 7ನೇ ಪ್ಲೇಸಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಕಾಕ್ರೋಚ್ ಸುದಿ ಅವರಿದ್ದಾರೆ. ಸೊ ಇವ್ರಿಗೆ ರಿಯಲೈಸ್ ಆಗಿದೆ ಅಂದ್ಕೊತೀನಿ. ನಿನ್ನೆ ಕಳಪೆ ಮತ್ತು ಉತ್ತಮ ಕೊಡುವಾಗ ಕಳಪೆ ಗೆಲ್ಲಿಗೇನೆ ಸಿಕ್ಕಿದಾದ್ರೂ ಅಲ್ಲಿ ಕಾಂಪಿಟೇಷನಲ್ಲಿ ಇದ್ದಿದ್ದು ಕಾಕ್ರೋಚ್ ಸುದಿ ಅವರು ಕೂಡ. ಅಲ್ಲಿ ಕೂಡ ಹೇಳ್ತಾರೆ ಎಲ್ಲರೂ, ಕಾಕ್ರೋಚ್ ಸುದಿ ಅವರು ಬಂದ 2 ವಾರ ಚೆನ್ನಾಗಿ ಕಾಣಿಸ್ಕೊಂಡ್ರು ಮನೇಲಿ. ಬಟ್ ಇವಾಗ ಎಲ್ಲೂ ಕಾಣಿಸ್ಕೊತಾನೆ ಇಲ್ಲ. ಕಾಣಿಸ್ಕೊಂಡ್ರು ಇನ್ನೊಬ್ಬರಿಗೆ ಟಾಂಟ್ ಮಾಡೋಗ್ಲೇ ಕಾಣಿಸ್ಕೊತಿದ್ದಾರೆ. ಸೊ ಆ ಕಾರಣಕ್ಕೆ ಅದು ಮೋಸ್ಟ್ಲಿ ಅವ್ರಿಗೆ ಇವಾಗ ರಿಯಲೈಸ್ ಆಗಿದೆ ಅಂದ್ಕೊತೇನೆ. ಸೊ ಇದೇ ಕಾರಣದಿಂದ ಅವ್ರಿಗೆ ವೋಟ್ಗಳು ಅಷ್ಟೊಂದು ಬಂದಿಲ್ಲ. ಸೊ ಸುದಿ ಅವರಿಗೆ ಬಂದಂಥ ವೋಟ್ಗಳು 7.5%. ಇನ್ನು 6ನೇ ಸ್ಥಾನದಲ್ಲಿರೋದು ಸ್ಪಂದನ ಅವರು. ಸೊ ಸ್ಪಂದನ ಅವರಿಗೆ ಇಲ್ಲಿಗೆ ಬಂದಂಥ ವೋಟ್ಗಳು 8.2%. ಇನ್ನು 5ನೇ ಸ್ಥಾನದಲ್ಲಿ ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ತುಂಬಾ ಸದ್ದು ಮಾಡ್ತಾ ಇದ್ದಾರೆ. ಈ ವಾರ ಶುರುವಾದಾಗ ಅವ್ರಿಗೆ ಇದ್ದಂಥ ವೋಟ್ಗಳು 6 ಪಾಯಿಂಟ್ ಸಮಥಿಂಗ್ ಏನೋ ಇತ್ತು. ಬಟ್ ಈಗ ಅವ್ರಿಗೆ ಬಂದಂಥ ವೋಟ್ಗಳು ಬರೋಬ್ಬರಿ 10.1% ವೋಟ್ಗಳು. ಸೊ ಇವರು ಕೂಡ ಚೆನ್ನಾಗಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಇಲ್ಲಿ ಹೇಗಂದ್ರೆ ಯಾವಾಗ ರಿಷಾ ವಿರುದ್ಧ ಮಾತಾಡ್ತಾರೆ, ಯಾವಾಗ ರಿಷಾ ಜೊತೆ ಕಿತ್ತಾಡ್ತಾರೆ, ಅವಾಗೆಲ್ಲ ಇವರಿಗೆ 1% ವೋಟ್ ಜಾಸ್ತಿ ಬರ್ತಾ ಇದೆ. ಸೊ ಇದನ್ನೇ ಅವರು ಮೇಂಟೈನ್ ಮಾಡಿದ್ರೆ ಅವರು ಕೂಡ ಟಾಪ್ 3ಯಲ್ಲಿ ಬರೋ ಚಾನ್ಸಸ್ ತುಂಬಾ ಇದೆ. ಸೊ ಸೂರಜ್ ಸಿಂಗ್ ಅವರಿಗೆ ಬಂದಂಥ ವೋಟ್ಗಳು 10.1%. ಇನ್ನು 4ನೇ ಸ್ಥಾನದಲ್ಲಿ ಅಲ್ಲೂ ಕೂಡ ಯಾವುದೇ ಚೇಂಜಸ್ ಇಲ್ಲ. ಅಶ್ವಿನಿ ಗೌಡ ಅವರಿದ್ದಾರೆ. ಸೊ ಅಶ್ವಿನಿ ಗೌಡ ಅವರಿಗೆ ಸೂರಜ್ ಸಿಂಗ್ ಅವರಿಗೆ ತುಂಬಾ ಡಿಫ್ರೆನ್ಸ್ ಏನಿಲ್ಲ. ಮೋಸ್ಟ್ಲಿ ಇವತ್ತೊಂದಿನ ವೋಟಿಂಗ್ ಲೈನ್ ಏನಾದ್ರು ಓಪನ್ ಮಾಡಿದರೆ ಅಶ್ವಿನಿ ಅವ್ರನ್ನ ಹಿಂದೆ ಹಾಕಿ ಸೂರಜ್ ಸಿಂಗ್ ಅವ್ರು ಮುಂದೆ ಬರ್ತಾಯಿದ್ರು ಅನ್ಸುತ್ತೆ. ಸೊ ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಬಂದಂಥ ವೋಟ್ಗಳು 10.4%. ಇನ್ನು 3ನೇ ಸ್ಥಾನದಲ್ಲಿ ಇಲ್ಲಿವರೆಗೂ ಇದ್ದಿದ್ದು ಎಲ್ಲರೂ ಇದಕ್ಕೇನೆ ವೇಟ್ ಮಾಡ್ತಾ ಇರ್ತೀರ, ರಕ್ಷಿತಾ ಅವರು ಮುಂದೆ ಬರ್ತಾ ಇಲ್ಲ, ಅದೇ ಪ್ಲೇಸಲ್ಲಿದ್ದಾರೆ ಅಂತ. ಸೊ ಹೌದು, ಈಗ ರಕ್ಷಿತಾ ಅವರು 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ. ಸೊ ಅವರಿಗೆ ಭಾರಿ ಸಪೋರ್ಟ್ ಸಿಗ್ತಾ ಇದೆ ಆಚೆಯಿಂದ. ಸೊ ನಿಮ್ಗೆ ಗೊತ್ತಿರುತ್ತೆ, ಅವರು 3ನೇ ಸ್ಥಾನದಿಂದ 2ನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತಂದರೆ ಇವಾಗ 2ನೇ ಸ್ಥಾನಕ್ಕೆ ಧನುಷ್ ಅವರು ಬಂದಿದ್ದಾರೆ ಅಂತ ಅರ್ಥ. ಸೊ ಧನುಷ್ ಅವರಿಗೆ ಬಂದಂಥ ವೋಟ್ಗಳು 14.2%. ಇನ್ನು 2ನೇ ಸ್ಥಾನದಲ್ಲಿರುವಂಥದ್ದು ರಕ್ಷಿತಾ ಅವರು. ಸೊ ರಕ್ಷಿತಾ ಅವ್ರಿಗೆ ಇಡೀ ವಾರ ಅವರು 3ನೇ ಸ್ಥಾನದಲ್ಲಿದ್ದರು. ಆ್ಯಕ್ಚುಲಿ ಸ್ಟಾರ್ಟ್ ಆದಾಗ 4ನೇ ಸ್ಥಾನದಲ್ಲಿದ್ದರು. ಬಟ್ ಅದಾದಮೇಲೆ 3ನೇ ಸ್ಥಾನದಲ್ಲಿ ಒಂದು 3 ದಿನ ಏನೋ ಇದ್ರು ಅನಿಸುತ್ತೆ. ಈಗ ಧನುಷ್ ಅವ್ರನ್ನ ಹಿಂದೆ ಹಾಕಿ ಅವರು 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸೊ ರಕ್ಷಿತಾ ಅವ್ರಿಗೆ ಬಂದಂಥ ವೋಟ್ಗಳು ಧನುಷ್ ಅವ್ರಿಗೇನು ಅಷ್ಟೊಂದು ಜಾಸ್ತಿ ಏನಿಲ್ಲ. ಬಟ್ ಅವ್ರಿಗಿಂತ 0.1% ಜಾಸ್ತಿ ಮಾಡಿಕೊಂಡು 14.3% ವೋಟ್ಗಳು ಬಂದಿದೆ. ಇನ್ನು 1ನೇ ಸ್ಥಾನದಲ್ಲಿ ಅಫ್ಕೋರ್ಸ್ ಗಿಲ್ಲಿ ಅವರೇ ಇದ್ದಾರೆ. ವಾರ ಪೂರ್ತಿ ಅವರೇ ಇದ್ದಾರೆ. ಕೊನೆಯ ದಿನದ ವೋಟಿಂಗ್ ರಿಸಲ್ಟಲ್ಲಿ ಕೂಡ ಗಿಲ್ಲಿ ಅವರಿದ್ದಾರೆ. ಈ ವಾರ ಕಳಪೆ ತೊಗೊಂಡ್ರು ಕೂಡ ಗಿಲ್ಲಿಗೇನೆ ಜಾಸ್ತಿ ವೋಟ್ಸ್ ಬಂದಿದೆ ಅಂದರೆ ಅದು ಗಿಲ್ಲಿ ಪವರ್. ಸೊ ಗಿಲ್ಲಿಗೆ ತುಂಬಾ ಸಪೋರ್ಟ್ ಇದೆ. ಗಿಲ್ಲಿ ಅವರಿಗೆ ಬಂದಂಥ ವೋಟ್ಗಳು 17.3%. ಸೊ ನನಗೆ ಕೇಳೋದಾದರೆ ಧ್ರುವಂತ್ ಅವರ ಈ ವಾರ ಮನೆಯಿಂದ ಆಚೆ ಹೋಗ್ತಾರೆ ಅಂತ ಅನ್ಸುತ್ತೆ. ಇಲ್ಲಿವರೆಗೂ ಚಂದ್ರಪ್ರಭಾ ಅವರು ಅಂತ ಅನಿಸ್ತಾ ಇತ್ತು. ಬಟ್ ಈ ಕಳೆದ 2 ದಿನದಿಂದ ಅವ್ರದ್ದು ಇನ್ವಾಲ್ವ್ಮೆಂಟ್ ಮನೇಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹೇಳೋಕ್ಕಾಗಲ್ಲ, ಚಂದ್ರಪ್ರಭಾ ಅವ್ರು ಹೋದರೂ ಹೋಗ್ಬೋದು. ಯಾಕಂದರೆ ಈ ಮನೇಲಿ ಬರೀ ಒಳ್ಳೆಯವ್ರನ್ನ ಇಟ್ಕೋಬೇಕು ಅಂತ ಏನಿಲ್ಲ. ಇವಾಗ ಆಲ್ರೆಡಿ ನೋಡಿದ್ದೀರಾ, ಆ ಥರ ನೋಡಿದ್ರೆ ಬರೀ ಕೆಟ್ಟವ್ರನ್ನೆಲ್ಲ ಮನೆಯಿಂದ ಆಚೆನೇ ಹಾಕೋ ಥರ ಇದ್ದರೆ ಅಶ್ವಿನಿ ಗೌಡ ಅವರು 1ನೇ ವಾರಕ್ಕಿಂತ ಮುಂಚೆನೇ ಆಚೆ ಹೋಗಬೇಕಿತ್ತು. ಅವ್ರನ್ನೇ ಯಾವ ಥರ ಇಟ್ಕೊಂಡಿದ್ದಾರೆ. ಸೊ ಅದೇ ರೀತಿ ಧ್ರುವಂತವ್ರು ಹೆಂಗೂ ನೆಗೆಟಿವಲ್ಲಿ ಇವಾಗ ಕಾಣಿಸ್ಕೊತಿದ್ದಾರೆ. ನೆಗೆಟಿವ್ ರೋಲಲ್ಲಿ ಇನ್ನೊಬ್ಬರು ಸಿಗಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಉಳಿಸ್ಕೋಬೋದು, ಹೇಳೋಕ್ಕಾಗಲ್ಲ. ಸೊ ನನಗೆ ಕೇಳೋದಾದರೆ ಧ್ರುವಂತವ್ರು ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಇದಿಷ್ಟು ಇವತ್ತಿಗೆ. ನಿಮಗೆ ಯಾರು ಈ ಮನೇಲಿ ಈ ವಾರ ಉಳ್ಕೋಬೇಕು, ಯಾರು ಮನೆಯಿಂದ ಆಚೆ ಹೋಗಬೇಕು,
ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.